ಹಳದಿ ರೋಗ ಮರ್ಕಂಜಾಗ ಅದರಿಂದ ಆಚೆಗೆ ಹೋಗಿ ಪುತ್ತೂರಿಗೆ ಅಂತೆಲ್ಲ. ಬಟ್ ಅಲ್ಲಿ ಹೋದರೂ ಕೂಡ ಈ ರೋಗ ಅನ್ನುವಂಥದ್ದು ಗಾಳಿ ಮತ್ತು ಮಣ್ಣಲ್ಲಿ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆ ಎಲ್ಲರ ಕಡೆ ರೋಗ ಬಂದೇ ಬರುತ್ತೆ. ಒಂದೊಂದು ಕಾಫಿಗಳಲ್ಲಿ ನೋಡಿದ್ದೆ. ಅಂದರೆ ಮಣ್ಣಲ್ಲಿ ಅಟ್ಲೀಸ್ಟ್ ಒಂದು ನಮ್ಮ ಕೊಡಗಿನ ಮಟ್ಟದಾಗ ಅಲ್ಲದಿದ್ದರೂ ಒಂದು ಸಣ್ಣ ಮಟ್ಟಿಗಾರ ಬೆಳೆ ಬರ್ಬೋದು ಅನ್ನೋ ಉದ್ದೇಶದಿಂದ ಬಂದ ತಕ್ಷಣವೇ ನಾನು ಹಾಕಿದೆ. ಅಡಿಕೆ ಮರಗಳಲ್ಲಿ ಹೆಚ್ಚು ಹೋಗಿತ್ತು, ಅಲ್ಲಿಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಹಾಕಿದೆ. ಆಮೇಲೆ ಇದು ಸ್ವಲ್ಪ ಯಾವಾಗ ಓಕೆ ಅಂತ ಆದಮೇಲೆ ಮತ್ತೆ ಸಂಪೂರ್ಣವಾಗಿ ಕವರ್ ಮಾಡಿದ್ದೇನೆ. ಇದು ಕೆಳಗೆವರೆಗೂ ಬಿಸಿಲು ಬೀಳಬೇಕು. ಅದನ್ನು ಕೆಲವೆಲ್ಲ ಪೂರ್ತಿ ಕವರ್ ಆಗಿ ಅದಕ್ಕೆ ಶೀಲ್ಡ್ ಥರ ಇದ್ದಾಗ ಕೊಳೆ ರೋಗ ಬರೋದಂಥದ್ದು ಇರುತ್ತೆ. ಒಂದು 65ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದೆ. ಹೇಳೋದಾದರೆ ರಾಂಬುಟಾನ್ ಇರ್ಬೋದು, ಅಥವಾ ಹಲಸು, ಮಾವುಗಳಲ್ಲೂ ಬೇರೆ ಬೇರೆ ಬಾಳೆಯಲ್ಲೂ ಕೂಡ ವೆರೈಟಿಗಳು, ಮತ್ತು ನಮ್ಮ ಬ್ರೆಜಿಲಿಯನ್ ಗ್ರೇಪ್, ಜಬೋಟಿಕಬಾ, ಹೈನುಗಾರಿಕೆ ಕೂಡ ಇದೆ. ಈಗಾಗಲೇ ಒಂದು 3 ಹಸುಗಳಿದೆ. ಒಂದು ಊರಹಸು, ಮತ್ತೊಂದು ಅದಕ್ಕೆ ಕ್ರಾಸ್ ಮಾಡಿ ಹುಟ್ಟಿರುವಂಥ ಕರು, ಮತ್ತೊಂದು ಸಣ್ಣ ಕರು ಇದೆ. ಒಂದು ಪ್ರಯೋಗ ಮಾಡೋಣ ಅಂತ ಅಷ್ಟೇ. ಯಾಕೆಂತಂದರೆ ಕೃಷಿ ಭೂಮಿ ಅನ್ನುವಂಥದ್ದು ಒಂದು ಪ್ರಯೋಗಶಾಲೆ. ನಾವಲ್ಲಿ ದೊಡ್ಡ ಮಟ್ಟಿಗೆ ಆಗಿದ್ರು ಸಣ್ಣ ಮಟ್ಟಿಗೆ ಹಾಕಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈಗ ಅಂದರೆ ನನಗೆ ಮೊದಲಿಂದಷ್ಟೇ ಈ ಪ್ರಕೃತಿ, ಈ ಪರಿಸರ, ಹಳ್ಳಿ ಎಲ್ಲ ತುಂಬಾ ಇಷ್ಟ. ತಾವರೆ ಸ್ವಲ್ಪ ಲೋಟಸ್ ಕೂಡ ಅದನ್ನು ಮುಂದೆ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗುವಂಥ ಒಂದು ಅಭ್ಯಾಸ ಕೂಡ ಮಾಡುವಂತಿದ್ದೇನೆ. ಹಾಗೆ ಮಲ್ಲಿಗೆ ಕೂಡ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕಿನ ನೆಲ್ಲೂರು ಕೆಂರಾಜೆ ಗ್ರಾಮದ ಅಡಿಕೆ ಹಿತ್ತಲು ಪ್ರದೇಶದಲ್ಲಿದ್ದೇವೆ. ಇದು ಮರ್ಕಂಜ ಗ್ರಾಮದ ಗಡಿ ಪ್ರದೇಶವೂ ಕೂಡ ಹೌದು. ಈ ಮರ್ಕಂಜ, ಈ ಪರಿಸರ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕೃಷಿಯಲ್ಲಿ ಸವಾಲನ್ನು ಎದುರಿಸ್ತಾ ಇರುವಂಥ ಒಂದು ಪ್ರದೇಶ. ವಿಶೇಷವಾಗಿ ಅಡಿಕೆಗೆ ಹಳದಿ ರೋಗದ ಬಾಧೆ ಕಳೆದ ಅನೇಕ ದಶಕಗಳಿಂದ ಇರುವಂಥ ಒಂದು ಪ್ರದೇಶ. ಇಂಥ ಹೊತ್ತಿನಲ್ಲಿ ಕಳೆದ 4 ವರ್ಷಗಳ ಹಿಂದೆ ಈ ಊರಿನಲ್ಲಿ ಜಾಗವನ್ನು ಖರೀದಿಸಿ ಇವತ್ತು ಇಡೀ ತೋಟವನ್ನು ಅವರ ಸಮ್ಮಿಶ್ರ ಬೆಳೆಯಾಗಿ ಪರಿವರ್ತಿಸಿ ಅಡಿಕೆ ಜೊತೆಗೆ ಇನ್ನಿತರ ಅನೇಕ ಬೆಳೆಗಳನ್ನು, ವಿಶೇಷವಾಗಿ ಕಾಫಿ ಬೆಳೆಯನ್ನು ಕೂಡ ಬೆಳೀತಾ ಇರುವಂಥ ಒಬ್ಬ ಕೃಷಿಕನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ವಿಶೇಷವಾಗಿ ಯುವ ಕೃಷಿಕ, ವೃತ್ತಿಯಲ್ಲಿ ಪತ್ರಕರ್ತ, ಪ್ರವೃತ್ತಿಯಲ್ಲಿ ಸಾಹಿತ್ಯ ಸಂಘಟನೆ, ಹೀಗೆ ಅನೇಕ ತೆರನಾಗಿ ಕಾರ್ಯಪ್ರವಹಿಸ್ತಾ ಇರುವಂಥ ಈ ಯುವಕ ಕೃಷಿಯಲ್ಲೇ ಖುಷಿಯನ್ನು ಕಾಣ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪ್ರಯೋಗಶೀಲ ಕೃಷಿ ಕೂಡ. ಹಾಗಾಗಿ ಈ ಕೃಷಿ ತೋಟವನ್ನು ಪರಿಚಯ ಮಾಡಿಕೊಳ್ಳೋಣ, ಅವರನ್ನು ಕೂಡ ಪರಿಚಯ ಮಾಡಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ನಮ್ಮೊಂದಿಗಿದ್ದಾರೆ ವಿನೋದ್ ಮೋಡಗದ್ದೆ ಅವರು. ವಿನೋದ್, ನಮಸ್ತೆ. ನಮಸ್ತೆ ಸರ್. ಆರಾಮ? ಹಾಂ ಸರ್. ನಿಮ್ಮನ್ನು ಪತ್ರಕರ್ತ ಅಂತ ಕರಿಬೇಕಾ, ಕೃಷಿಕ ಅಂತ? ಕೃಷಿಕನೇ ಮುಖ್ಯ, ಅದರಲ್ಲೇ ಖುಷಿಯನ್ನು ಕಾಣ್ತಾ ಇದ್ದೀವಿ. ಹೌದು. ಒಂದಷ್ಟು ನಿಮ್ಮದೇ ಪರಿಚಯವನ್ನು ಬ್ರೀಫ್ ಮಾಡಿ ವೀಕ್ಷಕರು. ಎಲ್ಲರಿಗೆ ನಮಸ್ತೆ. ನನ್ನ ಹೆಸರು ವಿನೋದ್ ಮೋಡಗದ್ದೆ ಅಂತ. ಮೂಲತಃ ಕೊಡಗು ಜಿಲ್ಲೆಯವನು. ಈಗಾಗಿ ಒಂದು 4 ವರ್ಷದಿಂದ ಈಚೆಗೆ ಸುಳ್ಯ ತಾಲೂಕಿನ ಈ ನೆಲ್ಲೂರು ಕೆಂರಾಜೆಗೆ ನಾನು ಬಂದು ತೋಟವನ್ನು ತೆಗೆದು ಕೃಷಿಯಲ್ಲಿ ನಿರತನಾಗಿದ್ದೇನೆ. ಅಂದರೆ ಆಕಾಶವಾಣಿಯಲ್ಲಿ ನಾನು ಕೆಲಸ ಮಾಡ್ತಿರುವಾಗ ಅಲ್ಲಿ ಕೂಡ ಕೃಷಿ ಸಂದರ್ಶನಗಳಿಗೆ ಹೋಗ್ತಿದ್ದೆ. ಅಲ್ಲಿ ಬೇರೆ ಬೇರೆ ಕೃಷಿಕರ ಅನುಭವವನ್ನು ನೋಡ್ತಿದ್ದಾಗ ಅದನ್ನು ನಾನು ಯಾಕೆ ಮಾಡಬಾರ್ದು ಅನ್ನೋವಂಥ ಒಂದು ಮನಸ್ಥಿತಿಯಿಂದ ಎಲ್ಲವನ್ನು ಪ್ರಯೋಗ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗ ಇಲ್ಲಿ ಕಾಫಿ, ಕಾಳುಮೆಣಸು, ಜಾಯಿಕಾಯಿ, ಕೊಕ್ಕೋ, ತೆಂಗು, ಅದರ ಜೊತೆಗೆ ಏಲಕ್ಕಿ, ಇಷ್ಟು ಕೃಷಿಯನ್ನು ಈಗ ಮುಖ್ಯವಾಗಿ ನಾನು ಬೆಳೀತಾ ಇದ್ದೇನೆ. ಜೊತೆಗೆ ತಮ್ಮ ಹವ್ಯಾಸ ಅಂತ ಈಗ ಪ್ರಸ್ತುತ ಅರೆಭಾಷೆ ಅಕಾಡೆಮಿಯ ಸದಸ್ಯ ಕೂಡ ಹೌದು. ಹಾಗೆ ಅದರದ್ದು ಒಂದಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದರ ಜೊತೆ ಸಾಹಿತ್ಯಿಕ ಚಟುವಟಿಕೆಗಳು ಮತ್ತು ನಾಟಕಗಳಲ್ಲಿ ಕೂಡ ಭಾಗವಹಿಸ್ತಿರ್ತೇನೆ. ಹಾಗೆ ಒಟ್ಟು ಸಂಘ ಸಂಸ್ಥೆಗಳು ತೊಡಗಿಸ್ಕೊಂಡು ಏನಾದ್ರು ಒಂದು ಕಾರ್ಯಗಳು ನಡೀತಾ ಇರುತ್ತೆ. ಕುಟುಂಬ ಈಗ ನಾನು, ನನ್ನ ಮಿಸಸ್ ಪ್ರೀತಿಕಾ ಅಂತ, ಅವರ ತವರು ಮನೆ ಕುಡೇಕಲ್ಲು ಆಲೆಟ್ಟಿ, ಮತ್ತು 2 ಮಕ್ಕಳ ಜೊತೆ ಇಲ್ಲಿದ್ದೀವಿ, ಛಂದಸ್ಸು ನಾಣಯ್ಯ ಮತ್ತು ನೇಸರ ಸಾಹಿತ್ಯ. ಓಕೆ. ಸಾಧಾರಣವಾಗಿ ಈ ಒಂದು ಅಡಿಕೆಗೆ ಹಳದಿ ರೋಗದ ಪ್ರದೇಶದಲ್ಲಿ ಜಾಗ ತೆಗೆದುಕೊಳ್ಳುವುದು ಅಂತಂದರೆ ಅದು ತುಂಬ ಯೋಚನೆ ಮಾಡ್ತಾರೆ ಜನಗಳು. ತಮಗೂ ಅಂತ ಯೋಚನೆ ಬರಲಿಲ್ವಾ? ಅಲ್ಲ, ನನಗೆ ಅಂದರೆ ಒಂದು ಏನಂತ ಹೇಳಿದ್ರೆ, ಮೂಲ ನಮ್ಮದು ಕೊಡಗು ಇದ್ದಾಗ ಅಲ್ಲಿ ತೋಟ ಇತ್ತು. ತೋಟದಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಬಿಟ್ಟು ಬಂದು ತೋಟ ಮಾಡೋಕ್ಕೆ ಅಂತ ಬಂದೆ. ಬಟ್ ನಮಗಲ್ಲಿ ಅಂದರೆ ಆನೆಗಳ ಕಾಟ ಜಾಸ್ತಿ. ನಾವೆಷ್ಟೇ ತೋಟ ಮಾಡಿ, ಒಂದಿನ ನಾನು ಈ ಕಡೆ ಮಡಿಕೇರಿಗೆ ಡ್ಯೂಟಿ ಮುಗಿಸಿ ಹೋಗೋತ್ತಿಗೆ ಮಾಡಿದಿನ ಬೇಲಿ ಮುರಿದು ಲೂಟಿ ಮಾಡಿ ಹೋಗ್ತಾ ಇದ್ದು. ಹಾಗಾಗಿ ನನಗೆ ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಇದ್ದಾಗ ಒಂದು ಸಂದರ್ಭದಲ್ಲಿ ಕೊರೋನಾ ಬಂತು. ಕೊರೋನಾ ಆದಮೇಲೆ ನಂತರ ಪುನಃ ಅಲ್ಲಿಗೆ ಹೋಗಿ ಕೃಷಿ ಮಾಡೋದು ಕಷ್ಟ ಅಂತ ಆದಾಗ ಇಲ್ಲಿ ಮತ್ತೆ ಮಕ್ಕಳಾದಾಗ ಮತ್ತೆ ಅತ್ತೆ ಮನೇನೂ ಕೂಡ ಹತ್ತಿರ, ಮತ್ತೆ ನನಗೆ ಹೊರಗೆ ಹೋದಾಗ ಬರ್ಬೋದು ಅಂತೇಳಿ ಹಾಗಾಗಿ ಇಲ್ಲಿಗೆ ಜಾಗ ತೆಗೆಯೋಕ್ಕೆ ನಿರ್ಧರಿಸಿದೆ. ಬಂದಾಗ ಮತ್ತೆ ಹೇಳಿದ್ರು, ನೀವು ಹೇಳಿದಾಗೆ ಹಳದಿ ರೋಗ ಮರ್ಕಂಜಾಗ ಅದರಿಂದ ಆಚೆಗೆ ಹೋಗಿ ಪುತ್ತೂರಿಗೆ ಅಂತೆಲ್ಲ. ಬಟ್ ಅಲ್ಲಿ ಹೋದರೂ ಕೂಡ ಈ ರೋಗ ಅನ್ನುವಂಥದ್ದು ಗಾಳಿ ಮತ್ತು ಮಣ್ಣಲ್ಲಿ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆ ಎಲ್ಲರ ಕಡೆ ರೋಗ ಬಂದೇ ಬರುತ್ತೆ. ಹಾಗಿದ್ದಾಗ ನಾನು ಇನ್ನೂ ದೂರ ಹೋದಾಗ ನನ್ನ ಕೆಲಸಕ್ಕೆ ಮತ್ತೆ ಎಲ್ಲದಕ್ಕೂ ದೂರ ಆಗುತ್ತೆ. ಸೊ ಇಲ್ಲೇ ಒಂದು ಪ್ರಯೋಗ ಮಾಡೋಣ, ಏನಿಲ್ಲದರೂ ಮಣ್ಣಂತೂ ಇರುತ್ತೆ, ಮಣ್ಣು ಯಾವತ್ತೂ ನಮಗೆ ಕೈ ಕೊಡಲ್ಲ. ಹಾಗಾಗಿ ಅದ್ರ ಪ್ರಯೋಗನ ಮುಂದುವರ್ಸೋಣ ಅಂತೇಳಿ ಇಲ್ಲೇ ಅವರು ಬೆಳೆಯುವುದು ಕಡಿಮೆ,
ಬೆಳೆಯುವವರು ಬರೆಯುವುದು ಕಡಿಮೆ, ನೀವೆರಡು ಕೂಡ ಇದ್ದೀರಲ್ಲ. ಹೌದು. ಓಕೆ. ವಿಜಯವಾಣಿ ಪತ್ರಿಕೆಯಲ್ಲಿ ಕೃಷಿ ಲೇಖನಗಳನ್ನ ಕೂಡ ಬರಿತಾ ಇರ್ತೇನೆ. ಹಾಗೆ ಅದಕ್ಕೆ ಸತತ 3 ವರ್ಷ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ, ಉತ್ತಮ ಕೃಷಿ ವರದಿ ಪ್ರಶಸ್ತಿ ಅಂತ ಕೂಡ. ಹಾಗಾದರೆ ನಿಮ್ಮ ತೋಟ ನೋಡಿ. ಖಂಡಿತ. ವೀಕ್ಷಕರೇ, ನಾವೀಗ ವಿನೋದ್ ಮೂಡಗದ್ದೆಯವರ ತೋಟದಲ್ಲಿದ್ದೇವೆ. ಇದು ಅಡಿಕೆ ತೋಟ. ಆದರೆ ಅಡಿಕೆ ತೋಟದ ಮಧ್ಯೆ ಇವರು ಕಾಫಿಯನ್ನು ಬೆಳೆಸಿದ್ದಾರೆ. ಸಹಜವಾಗಿ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಅಡಿಕೆಗೆ ಹಳದಿ ರೋಗ ಬಾಧೆ ಕಳೆದ ಅನೇಕ ದಶಕದಿಂದ ಈ ಭಾಗದಲ್ಲಿದೆ. ಈ ಮಧ್ಯೆ ಒಂದು ಉಪಬೆಳೆಯಾಗಿ ಈ ಕಾಫಿಯನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಹೇಗೆ ಆಸಕ್ತಿ? ಬಹುಶಃ ತಾವು ಕೊಡಗಿಂದ ಬಂದ ಕಾರಣ ಅದೇ ಆಸಕ್ತಿ ಇರ್ಬೋದಲ್ವ? ಒಂದು ಆಸಕ್ತಿ ಅನ್ನೋದಕ್ಕಿಂತ ನನಗೆ ಇಲ್ಲಿ ಬೆಳೀತಾರೋ ಎಲ್ಲೋ ಅಂತ ಒಂದು ಡೌಟ್ ಇತ್ತು. ಆಲಟಿ ಮತ್ತು ಈ ಪ್ರದೇಶ ನೋಡಿದಾಗ ಕೆಲವರೆಲ್ಲ ಒಂದೊಂದು ದೂರದಲ್ಲಿ ಒಂದೊಂದು ಕಾಫಿ ಗಿಡ ನೋಡಿದ್ದೆ. ಅಂದರೆ ಮಣ್ಣಲ್ಲಿ ಅಟ್ಲೀಸ್ಟ್ ಒಂದು ನಮ್ಮ ಕೊಡಗಿನ ಮಟ್ಟದಾಗ ಅಲ್ಲದಿದ್ದರೂ ಒಂದು ಸಣ್ಣ ಮಟ್ಟಿಗಾರ ಬೆಳೆ ಬರಬಹುದು ಅನ್ನೋ ಉದ್ದೇಶದಿಂದ ಬಂದ ತಕ್ಷಣವೇ ನಾನು ಹಾಕಿದೆ. ಆದರೆ ಪರವಾಗಿಲ್ಲ, ಒಂದು ಒಳ್ಳೆ ಇಳುವರಿ ಕೂಡ ಸಿಗ್ತಾ ಇದೆ. ಈಗ ಎಷ್ಟು, 3 ವರ್ಷ 4 ವರ್ಷ? ಇದು ಈ ಗಿಡ 3ನೇ ವರ್ಷ. ಈ ಡಿಸೆಂಬರ್ ಆದರೆ 3 ವರ್ಷ ಆಗುತ್ತೆ. 4 ವರ್ಷಗಳು ಸ್ವಲ್ಪ ಆ ಕಡೆ ದೊಡ್ಡ ದೊಡ್ಡ ಗಿಡಗಳಿದೆ. ಇದು ಹೊಸ ಫಸಲು ಈ ವರ್ಷಕ್ಕೆ, ಮೊದಲ ಫಸಲು. ಅಂದರೆ ಸಣ್ಣ ಫಸಲು ಕಳೆದ ವರ್ಷ ಇತ್ತು, ಈ ವರ್ಷ ಸಂಪೂರ್ಣ ಫಸಲು ಕೊಡ್ತಾ ಇದೆ. ಎಷ್ಟು ಗಿಡ ನೆಟ್ರಿ? ಒಟ್ಟು ಶುರುವಿಗೆ ನಾನು ಒಂದು 500 ಗಿಡ ಪ್ರಾಯೋಗಿಕವಾಗಿ ಹಾಕಿದೆ. ಹೇಗೆ ಅಂತ ಅದು ಚೆನ್ನಾಗಿ ಬಂತು ಅಂತ ಹೇಳಿದ ತಕ್ಷಣ ಮುಂದಿನ ವರ್ಷದಿಂದ ಮತ್ತೆ 1,000 ಒಟ್ಟಿಗೆ 1,500 ಗಿಡ ತೋಟದಲ್ಲಿದೆ. ಎಲ್ಲವೂ ಫಲ ಕೊಡ್ತಾ ಇದೆಯಾ? ಸುಮಾರಾಗಿದೆ. 1,500ದಲ್ಲಿ 1,000 ಗಿಡಗಳೆಲ್ಲ ಫಲ ಕೊಡ್ತಾ ಇದೆ. ಅಂದರೆ ಮಧ್ಯೆ ಮಧ್ಯೆ ಎಲ್ಲಿ ಗ್ಯಾಪ್ ಇತ್ತು ಮತ್ತೆಲ್ಲ ಫಿಲ್ ಮಾಡಿದೆ. ಅಂದರೆ ಮೊದಲು ಅಡಿಕೆ ಮರಗಳಲ್ಲಿ ಹೆಚ್ಚು ಹೋಗಿತ್ತು, ಅಲ್ಲಿಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಹಾಕಿದೆ. ಆಮೇಲೆ ಇದು ಸ್ವಲ್ಪ ಯಾವಾಗ ಓಕೆ ಅಂತ ಆದಮೇಲೆ ಮತ್ತೆ ಸಂಪೂರ್ಣವಾಗಿ ಕವರ್ ಮಾಡಿದ್ದೇನೆ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಭಾಗದಲ್ಲೂ ಕೂಡ ಕಾಫಿ ಬೆಳೆ ಯಥೇಚ್ಛವಾಗಿ ಕೃಷಿಕರು ಬೆಳೀತಾ ಇದ್ದಾರೆ. ಕಾಫಿ ಬೆಳೆಗೆ ಸೂಕ್ತ ಪ್ರದೇಶ ಇದು, ತಾವು ಕೊಡಗಲ್ಲಿ ಕಂಡ ಕಾರಣ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕಾಫಿ ಬೋರ್ಡ್ನ ತಜ್ಞರ ಪ್ರಕಾರ ನಿಮಗೆ ಸಮುದ್ರ ಮಟ್ಟದಿಂದ 500 ಮೀಟರ್ ಮೇಲೆ ಬರುವಂಥ ಪ್ರದೇಶಗಳು ಕಾಫಿಗೆ ನಿಮಗೆ ಸೂಕ್ತ ಆಗುತ್ತೆ. ಮತ್ತು ಇನ್ನು ಅಲ್ಲಿನ ಹವಾಮಾನ, ಈಗ ಹೆಚ್ಚು ಬಿಸಿಲು ಅಥವಾ ತಂಪು ನೆರಳು ಕೊಡೋದ್ರ ಮೇಲೆ ಇಳುವರಿ ನಾವು ತೆಗಿಬಹುದು. ಅಂದರೆ 500 ಮೇಲೆ ಅಂದ್ರೆ ನಮಗೆಲ್ಲ ಓಕೆ. ಅಂದರೆ ಹೆಚ್ಚು ಕಮ್ಮಿ ಬಂಟ್ವಾಳದಿಂದ ಈ ಕಡೆ ಬರೋದಕ್ಕೆ ಸೂಕ್ತ ಅಂತ ಅವರ ತಜ್ಞರ ಅಭಿಪ್ರಾಯ. ತೋಟಗಳ ಮಧ್ಯೆ ಬೆಳೆಯೋದ್ರಿಂದ ಏನು ತೊಂದರೆ ಇಲ್ವಾ? ಅಂದರೆ ಒಂದು ನಿಮಗೆ ಸೋಗೆಗಳು ಬಿದ್ದರೆ ಒಂದೊಂದ್ಸಲಿ ತೊಂದರೆ ಆಗ್ಬೋದು. ಅಂದರೆ ಹಸಿ ಸೋಗೆ ತೂಕ ಇದ್ದಾಗ ಗೆಲ್ಲು ಹೋಗುತ್ತೆ. ಹಾಗಾಗಿ ಮತ್ತೆ ನೆರಳು ನಾವು ಸ್ವಲ್ಪ ತೆಗಿಬೇಕಾಗುತ್ತೆ. ಅಂದರೆ ತೀರಾ ನೆರಳು ಕೊಟ್ಟರೆ ಮಳೆಗಾಲದಲ್ಲಿ ಸ್ವಲ್ಪ ಕೊಳೆ ರೋಗ ಬರೋದೊಂದು. ಏನು ರೋಗಗಳ ಹಾವಳಿ ಏನೆಲ್ಲ ಇರುತ್ತೆ ಇದಕ್ಕೆ ದೊಡ್ಡ ಮಟ್ಟಿಗೆ ರೋಗಗಳು ಬರೋದಿಲ್ಲ. ಒಂದು ನಿಮಗೆ ಕೊಳೆ ರೋಗ ಯಾವಾಗಂತೇಳಿ ಮಳೆ ಬಂದು ತುಂಬ ತಂಪಿರಬಾರ್ದು, ಅದಕ್ಕೆ ಸ್ವಲ್ಪ ಬಿಸಿಲು ಆಡುವಾಗಿರ್ಬೇಕು. ಅಂದರೆ ಈ ರೀತಿ ನೋಡಿ, ಒಂದು ನೆತ್ತಿಯಲ್ಲಿ ನಾವು ಮೇಲೆ ಓಪನ್ ಮಾಡಿ ಕೊಡಬೇಕು, ಇದು ಕೆಳಗೆವರೆಗೂ ಬಿಸಿಲು ಬೀಳಬೇಕು. ಅದನ್ನು ಕೆಲವೆಲ್ಲ ಪೂರ್ತಿ ಕವರ್ ಆಗಿ ಅದಕ್ಕೆ ಶೀಲ್ಡ್ ಥರ ಇದ್ದಾಗ ಕೊಳೆ ರೋಗ ಬರೋದಂಥದ್ದು ಇರುತ್ತೆ. ಮತ್ತು ಬೆರಿ ಬೋರರ್ ಅಂತ ಬರುತ್ತೆ, ಒಂದು ಹುಳ ಹೊಡೆಯುವಂಥದ್ದು. ಅದೇನಾದ್ರು ಬಂತು ಅಂದರೆ ಇಲ್ಲಿ ಬಂತು ಅಂದರೆ ಇಡೀ ಗೆಲ್ಲು ಒಣಕೊಂಡು ಬರುತ್ತೆ. ಅವಾಗ ಅದನ್ನ ಮುರಿದು ತೆಗೆದು ನಾವು ಸುಟ್ಟಾಕಬೇಕು. ಅದು ಬಿಟ್ಟರೆ ಮತ್ತೆ ನಿಮಗೆ ದೊಡ್ಡ ಮಟ್ಟಿನ ರೋಗ. ರೋಬಸ್ಟಾ, ಅದರಲ್ಲಿ ಡ್ವಾರ್ಫ್. ಇಲ್ಲಿ 5 ಥರ ಟೈಲ್ ಇದೆ. ಒಂದು ರೋಬಸ್ಟಾ ಡ್ವಾರ್ಫ್, ಮತ್ತು ಇನ್ನೊಂದು ನಮ್ಮ ಚೆಟ್ಟಳ್ಳಿಯಿಂದ ಕಂಬಚಿಗುರಿಂದ ಮಾಡಿದಂತಹ ಕ್ಲೋಂಡಿ ಗಿಡ, ಮತ್ತು ಓಲ್ಡ್ ಪೆರೇಡಿಯನ್ ಹಳೆ ತಳಿ ಏನಿದೆ ಅದು, ಮತ್ತು C/R. ಮತ್ತು ಈ ವರ್ಷ ಒಂದು 100 ಗಿಡ ವಿಯೆಟ್ನಾಂ ತಳಿ ಹಾಕಿದ್ದೀನಿ, T9 ಅಂತೇಳಿ. ಈಗ ನಾವು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀವಿ, ಒಂದು ಗೆಲ್ಲಲ್ಲಿ ಫುಲ್ಲು ಮಣಿ ಥರ ಪೋಣಿಸಿರುತ್ತೆ, ಆ ತಳಿ ಸಿಕ್ಕಿದೆ. ಅದು ಹೆಚ್ಚು ಕಮ್ಮಿ ಎಲ್ಲೂ ಸಿಕ್ಕಿಲ್ಲ, ಅದು ಅವರು ತರಿಸಿ ಯಾರೋ ಮಾಡಿರೋದ್ರಲ್ಲಿ 100 ಗಿಡ ಕೊಟ್ಟಿದ್ದಾರೆ. ಏನು ಗೊಬ್ಬರ ಅಂದರೆ ನಾನು ಮಾಮೂಲಿ ಅದಕ್ಕೆ ಕಂಪೋಸ್ಟ್ ಗೊಬ್ಬರನೇ ಕೊಡ್ತಾ ಇದ್ದೀನಿ. ಸಗಣಿ ಗೊಬ್ಬರ ಒಂದೊಂದ್ಸಲಿ ಇದ್ದಾಗ ಕೊಟ್ಟಿಗೆಯಿಂದ ಹಾಕುವಂಥದ್ದು. ಅದು ಬಿಟ್ಟರೆ ನಾನು 15 ಆಲ್ ಅಥವಾ ಇದು ಸುಫಲ. ಉಳಿದ ಬೆಳೆಗಳಿಗೆ ಹೋಲಿಸಿದರೆ ಕೃಷಿಕನ ಶ್ರಮ ಇದಕ್ಕೆ ಕಡಿಮೆ ಜಾಸ್ತಿ? ಶ್ರಮ ಅಂತ ಹೇಳುವಂಥದಕ್ಕಿಂತ ನಮಗೆ ಸಮಯ ಕೊಡ್ತಾ ಇರಬೇಕು ಅಂತ. ಯಾಕಂದರೆ ಈಗ ನೋಡಿ, ಇಲ್ಲಿ ಈಗ ಕಂಬಚಿಗುರು ಈ ಥರ ಬಂದಿದೆ, ಇದನ್ನು ನಾವು ತೆಗಿತಾ ಇರಬೇಕು. ಇದನ್ನು ಈ ಥರದೆಲ್ಲ ಕ್ಲಿಯರ್ ಮಾಡಿಕೊಂಡು ಇದನ್ನು ತೆಗಿತಾ ಇರಬೇಕು ಹೆಚ್ಚಾಗಿ. ಅದಕ್ಕೆ ಶ್ರಮಕ್ಕಿಂತ ಸಮಯ ಕೊಡಬೇಕು. ನಾವು ಒಂದ್ಸಲ ಈಗ ತೆಗೆದು ನಾನು ಹೋದರೆ ನೆಕ್ಸ್ಟ್ ಗೊಬ್ಬರ ಕೊಟ್ಟ ತಕ್ಷಣ ಮತ್ತೆ ಅದೇ ಚಿಗುರುಗಳು ಬಂದಿರುತ್ತೆ. ಅಂದರೆ ಅದು ಕವರ್ ಆಗಬಾರ್ದು ತುಂಬ. ಒಂದು ಅದಕ್ಕೆ ಬೆಳಕು ಮತ್ತು ಗಾಳಿ ಆಡುವಂಥದ್ದು ಕೂಡ ನೋಡ್ತಾ ಇರಬೇಕು. ಅದು ಬಿಟ್ಟು ದೊಡ್ಡ ಮೇಂಟೆನೆನ್ಸ್ ಅಂತ ಏನೂ ನಮ್ಗೆ ಬರೋದಿಲ್ಲ. ಅಂದರೆ ಒಂದು ಕುಯ್ಯುವ ಸಮಯದಲ್ಲಿ ಅಂದರೆ ಇವಾಗ ಇದರಲ್ಲಿ ನಮಗೆ ಒಂದೇ ಥರ ಮಣಿಗಳಿದೆ, ಅಂದರೆ ಎಲ್ಲ ಒಂದೇ ಸೈಜ್ನ ಕಾಯಿಗಳಿದೆ. ಕೆಲವು ಸಂದರ್ಭ ಏನಾಗುತ್ತೆ, ನಾವು ಅಡಿಕೆಗೆ ನೀರು ಹಾಕಿದಾಗ ಈಗ ಒಂದು ಬೆಡ್ಡಿಗೆ ನೀರು ಹಾಕಿರ್ತೀವಿ, ಇನ್ನೊಂದು ಬೆಡ್ಡಿಗೆ ನೀರು ಹಾಕ್ತೀವಿ. ಆಗ ಅಲ್ಲಿ ಮೊದಲು ಹೂ ಹೋಗುತ್ತೆ, ಇಲ್ಲಿ ಎರಡನೇದು ಹೂ ಹೋಗುತ್ತೆ. ಸೊ ಅಲ್ಲಿ ಕಾಯಿ ಬಷ್ಟು ದಪ್ಪ ಬರುತ್ತೆ. ಪುನಃ ಎರಡನೇ ಸಲ ನಾವು ನೀರು ಹಾಕಿದಾಗ ಎರಡನೇ ಹಂತದಲ್ಲಿ ಕಾಯಿ ದಪ್ಪ ಬರುತ್ತೆ. ಕುಯ್ಯುವಾಗ ನಮಗೆ ಒಂದೇ ಸಲ ಸಿಗಲ್ಲ ಅಂತ. ಅಂದರೆ ಒಂದೇ ಬನ್ಸಲ್ಲಿ ನಿಮಗೆ ಅರ್ಧ ಹಣ್ಣು, ಅರ್ಧ ಕಾಯಿ ಮತ್ತು ಇನ್ನೂ ಅರ್ಧ ಮಿಡಿ. ಸೊ ಕುಯ್ಯುವ ಶ್ರಮ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ಮತ್ತೆ ನಮಗೆ ದೊಡ್ಡ ಶ್ರಮ ಇರೋದಿಲ್ಲ. ಬಹುಶಃ ಈ ಗ್ರಾಮದಲ್ಲಿ ಅಥವಾ ಪರಿಸರದಲ್ಲಿ ನಿಮ್ಮಿಂದ ಪ್ರೇರಿತರಾಗಿ ಇತರರು ಕೂಡ ಈ ಒಂದು ಹಾದಿಗೆ ಬಂದವರಿದ್ದಾರಾ? ಹೌದು, ಹೇಳಬೇಕು ಅಂತ ಹೇಳಿ ನೆಲ್ಲೂರು ಕೆಮ್ಮರಾಜ ಗ್ರಾಮದಲ್ಲಿ ಸುಮಾರು ಒಂದು 90% ಈಗ ಕಾಫಿ ಇದೆ ಅಂತ ಹೇಳ್ಬೋದು. ಅಂದರೆ ಕಳೆದ ವರ್ಷ ಕೂಡ ಕೆಲವರೆಲ್ಲ
ಎಲ್ಲಿಂದ ತರಿಸಿ ಅಂತೆಲ್ಲ ಕೇಳಿಕೊಂಡು ಅಟ್ಲೀಸ್ಟ್ ಒಂದು 50 ಗಿಡ ಆದರೂ ಹಾಕಿದವರು ಇದ್ದಾರೆ ಈಗ. ಅಂದರೆ ಒಂದು ಪ್ರಾಯೋಗಿಕವಾಗಿ ಹಾಕಿ ಕೆಲವರು ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಅವ್ರು ಖುಷಿಯಾಗಿ ಇನ್ನೂ ಇದನ್ನ ಎಕ್ಸ್ಟೆಂಡ್ ಮಾಡೋ ಉದ್ದೇಶದಲ್ಲೂ ಕೂಡ ಇದ್ದಾರೆ. ಮಾರುಕಟ್ಟೆ ವ್ಯವಸ್ಥೆ ಹೇಗೆ? ಮಾರುಕಟ್ಟೆ ಸದ್ಯಕ್ಕೆ ಅಂದರೆ ಈಗ ಕಳೆದ ವರ್ಷ ನಂಗೆ ಒಂದು 2 ಕ್ವಿಂಟಲ್ ಆದ್ರಿಂದ ನೇರವಾಗಿ ಮಡಿಕೇರಿಗೆ ನಾನು ಕೊಡ್ತಾ ಇದ್ದೀನಿ. ಅಂದರೆ ದೊಡ್ಡ ರೇಟ್ ಡಿಫ್ರೆನ್ಸ್ ಏನು ಅನಿಸಿಲ್ಲ, ಅಂದರೆ ಮಡಿಕೇರಿಗೂ ಮತ್ತು ನಮ್ಮ ಸುಳ್ಯಕ್ಕೂ. ಅಂದರೆ ನಿಮಗೆ ಲಾರ್ಜ್ ಕ್ವಾಂಟಿಟಿ ಕೊಡೋದಾದರೆ ಆ ಕಡೆಗೆ ಎಲ್ಲರೂ ಕೊಟ್ಟರೆ ಒಳ್ಳೆಯದು ಮಡಿಕೇರಿಗೆ. ಸೊ ನಾನು ಹೇಗೂ ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿಗೆ ನಾನು ಕೊಡ್ತಾ ಇದ್ದೀನಿ. ಈ ತೋಟದ ಮಧ್ಯೆ ಮತ್ತೆ ನಮಗೆ ಏಲಕ್ಕಿ ಬೆಳೆ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಎಷ್ಟು ನೆಟ್ಟಿದ್ರಿ ವಿನೋದ್ರೆ? ಇದು ಅಪ್ಪಂಗಳ 1 ಅನ್ನುವಂಥ ಒಂದು ತಳಿ ಹೊಸದು. ಇದೊಂದು 50 ಇದೆ. ಅದ್ರ ಜೊತೆಗೆ ಹಳೆಯ ತಳಿಗಳು ಕೂಡ ಇದೆ, ನೆಲ್ಯಾಣಿ ಗೋಲ್ಡ್ ಮತ್ತು ಮಂಜ್ರಾಬಾದ್ ಅಂತೇಳಿ ಎಲ್ಲಗೊಂದು 60-70 ಏಲಕ್ಕಿದೆ. ಅದರಲ್ಲಿ ಹಳೆಯ ತಳಿಗಳು ಈಗಾಗಲೇ ಇಳು ಸಿಗ್ತಾ ಇದೆ. ಇದು ಈಗ ಈ ವರ್ಷ ನಟ್ಟಿರುವಂಥ. ಇದಕ್ಕೂ ನಮ್ಮ ಭಾಗದ ಮಣ್ಣು ಇರ್ಬೋದು, ಭೌಗೋಳಿಕತೆ ಇರ್ಬೋದು, ಹವಾಮಾನ ಎಲ್ಲವೂ ಕೂಡ ಪ್ರಸ್ತುತವ. ಹೌದು, ಈಗೇನಾಗಿದೆ ಅಂದರೆ ಹೆಚ್ಚಾಗಿ ಏಲಕ್ಕಿ ಅಂತ ಹೇಳಿದಾಗ ಮೊದಲು ನಮಗೆ ತಂಪು ಪ್ರದೇಶ ಬೇಕಾಗಿತ್ತು, ಹೆಚ್ಚು ಮಳೆ ಬೇಕಾಗಿತ್ತು ಈ ಭಾಗಮಂಡಲ ಇಂಥ ಪ್ರದೇಶಗಳಲ್ಲಿ. ಈಗ ಕಾಡು ಕಮ್ಮಿ, ಮಳೆ ಕಮ್ಮಿ ಆದ ಮೇಲೆ ನಮ್ಮ ಅಪ್ಪಂಗಳದಲ್ಲಿರುವಂಥ ಸ್ಪೈಸಸ್ ಬೋರ್ಡ್ ಏನಿದೆ ಅಲ್ಲಿ ಕೂಡ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅಪ್ಪಂಗಳ 1 ಇರ್ಬೋದು, ಕಾವೇರಿ ಮತ್ತು ಮನುಶ್ರೀ ಅಂತ ಇದೆ. ಅದು ನಿಮಗೆ ಡ್ರೈ ಇರುವಂಥದ್ದು, ಅಂದರೆ ನೀರಿನ ಹೆಚ್ಚು ಬೇಡಿಕೆನ ಬಯಸಿದಂಥ ಗಿಡಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸುಳ್ಯ ಭಾಗಕ್ಕೂ ಅದು ಸೂಕ್ತ ಆಗುತ್ತೆ. ನೀರಿಲ್ಲದಿದ್ದರೂ ಕೂಡ ಏಲಕ್ಕಿನ ಬೆಳಿಬೋದು ಮತ್ತು ಕಾಯಿ ಕೂಡ ದಪ್ಪ ಇರುವಂಥ ವೆರೈಟಿಗಳಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸುಳ್ಯ ಭಾಗದಲ್ಲಿ ಒಂದಷ್ಟು ಕೃಷಿಕರು ಜಾಯಿಕಾಯಿ ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಸ್ಟೋರಿಗಳ ಮೂಲಕ ತಾವು ಕೂಡ ಇದನ್ನು ಗಮನಿಸಿದ್ದೀರಿ. ಈ ತೋಟದಲ್ಲೂ ಕೂಡ ಜಾಯಿಕಾಯಿ ಬೆಳೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಜಾಯಿಕಾಯಿ ಗಿಡವನ್ನು ತಾವು ಕಾಣ್ತಾ ಇದ್ದೀರಿ. ಇದೆಷ್ಟು ವರ್ಷ ಆಯಿತು ಏನಂದರೆ? ಇದು ಕೂಡ 3 ವರ್ಷ ಗಿಡ. 3 ವರ್ಷ ಆಯಿತು. ಫಸಲು ಬರಲಿಕ್ಕೆ ಆರಂಭ ಆಗಿದೆ. ಈಗಾಗಲೇ ಇಲ್ಲಿ ನೋಡ್ಬೋದು ಕೆಲವು ಹೂಗಳು ಬಿಡ್ತಾ ಇದೆ, ಮೊಗ್ಗುಗಳು. ಕಳೆದ ವರ್ಷ ಕೂಡ ದೂರ ದೂರ ಆಗಿತ್ತು. ಇವಾಗ ಈ ಒಂದು ಸಂದರ್ಭದಲ್ಲಿ ಇದು ಆಣಿ ಫಸಲು ಅಂತ ಹೇಳ್ಬೋದು, ಸಣ್ಣ ಫಸಲು. ಇನ್ನು ಸೆಪ್ಟೆಂಬರ್ ನಂತರ ಒಂದು ಬರುವಂಥ ಹೂ ಬರುತ್ತೆ, ಅದು ಬಹುಶಃ ನಿಲ್ಲುವಂಥ ಅವಕಾಶ ಇದೆ. ಎಷ್ಟು ಗಿಡ ಇದೆ? ಒಂದು 30 ಹಾಕಿದ್ದು, ಅದರಲ್ಲಿ ಈಗ ಒಂದು 26 ಗಿಡಗಳು ಜೀವನ ಕೂಡ ತೋಟದ ಮಧ್ಯೆ ಇದೆ. ಒಂದು 30 ಅಡಿ ಅಗಲಕ್ಕೆ ಹಾಕಿರುವಂಥದ್ದು. ಸಮಸ್ಯೆ ಇಲ್ಲ, ಯಾಕಂತಂದ್ರೆ ಈ ಜಾಯಿಕಾಯಿನ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಬೇರೆ ಗೆಲ್ಲುಗಳು ಹೊಡೆಯೋದಿಲ್ಲ. ಮುಖ್ಯ ಒಂದು ರೆಂಬೆ ಹೋದ್ರೆ ಅದಕ್ಕೆ ಅಡ್ಡ ಕೈ ಮಾತ್ರ ಹೋಗೋದ್ರಿಂದ ಹಾಕ್ಬೋದು ಆರಾಮಾಗಿ. ಅಂದ್ರೆ ಒಂದು ಅದಕ್ಕೆ ಆ ಸ್ಪೇಸ್ ಸಿಕ್ಕಿದ್ರೆ ಸಾಕು. ಇದು ಯಾವ್ದು ತಳಿ? ಇದು ಕಿನ್ನಟ್ಟು ಕಾರು ವೆರೈಟಿ ಅಂತ ಹೇಳಿ ಈ ಭಾಗದಲ್ಲಿ ಇದೆ, ನಡ್ತಾರ ಅಲ್ಲ? ಅಂದ್ರೆ ಸಿಕ್ತಾಗ ನಮ್ಮಲ್ಲಿ ಈ ತಳಿ ಸಿಗೋದು ಕಮ್ಮಿ. ಒಂದು ನಮಗೆ ಅರಂಬೂರು, ಅದು ಬಿಟ್ಟರೆ ನೆಲ್ಲೆಡಿಲಿ ಮಾತ್ರ ಸಿಗುತ್ತೆ. ಬೇರೆ ಬೇರೆ ಇದೆ, ಕೇರಳ ಶ್ರೀ ಇರ್ಬೋದು ಅಥವಾ ಹಳೆ ತಳಿ ಸಿಲೋನ್ ಅಂತೇಳಿ. ಬಟ್ ಇದು ಇರೋದ್ರಲ್ಲಿ ಇದು ಬೆಸ್ಟ್ ಅಂತ ಹಾಕಿರೋದು. ಈ ಕೃಷಿಗಳೊಂದಿಗೆ ಕಾಳುಮೆಣಸು ಕೃಷಿಯನ್ನು ಕೂಡ ವಿನೋದ್ ಮೂಡಗದ್ದೆ ಅವರು ನಡೆಸ್ತಾ ಇದ್ದಾರೆ. ಈಗಿನ ಹೊಸ ಮಾದರಿ ಕಂಬದಲ್ಲಿ ಬೆಳೆಸುವಂತಹ ಕಾಳುಮೆಣಸು ಕೃಷಿಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಈ ನಿಮ್ಮ ಕಾಳುಮೆಣಸು ಕೃಷಿಯ ಬಗ್ಗೆ ಹೇಳಿ. ಕಾಳುಮೆಣಸು ಅಂತ ಹೇಳಿದ್ರೆ ನಮಗೆ ಅಡಿಕೆ ಇದ್ದಾಗ ಅಥವಾ ಮರಗಳಿದ್ದರೆ ಕಾಳುಮೆಣಸು ಸಾಮಾನ್ಯವಾಗಿ ಒಂದು ಉಪ ಬೆಳೆಯಾಗಿ ಕೂಡ ನಾವು ಮಾಡ್ತೀವಿ. ಅದನ್ನೇ ನಾನು ಕಾಫಿ ಜೊತೆಗೆ ಒಂದು ಮುಖ್ಯ ಬೆಳೆ ಇರಲಿ ಅಂತ ಹೇಳಿ, ಅಂದರೆ ನಮಗೆ ಪ್ರತಿ ಸಲ ಮೆಣಸಲ್ಲೂ ಕೂಡ ನಮಗೆ ಲಾಭ ಇರುತ್ತೆ, ಆದಾಯ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಮೆಣಸನ್ನು ಹಾಕೊಂಡಿದ್ದೀನಿ. ಸುಮಾರು ಒಂದು 16 ವೆರೈಟಿ ಕಾಳುಮೆಣಸುಗಳಿದೆ. ಅಂದರೆ ಅಪ್ಪಂಗಳದ ಸ್ಪೈಸಸ್ ಬೋರ್ಡಿಂದ ತಂದಂಥದ್ದು. ಅದರಲ್ಲಿ ಪನ್ನೀರು 1, 4, 5, 7, ಸಂತೋಷ, ಶುಭಕರ, ಪನ್ನೀರು, ಮತ್ತು ಪಂಚಮಿ, ಪೌರ್ಣಮಿ, ತೇವಂ, ಕುರುಮಲೈ, ಸಿಗಂಧಿನಿ, ಮಲಬಾರ್ ಎಕ್ಸೆಲ್, ಕೂರ್ಗ್ ಎಕ್ಸೆಲ್, ವಿಜಯ, ಹೀಗೊಂದು 17, ಮತ್ತು ಗಿರಿಮುಂಡ ಮತ್ತು ನಮ್ಮ ಹಳೆಯ ವೆರೈಟಿ ಕರಿಮುಂಡ, 18 ವೆರೈಟಿ ಕಾಳುಮೆಣಸುಗಳಿದೆ. ಅಂದರೆ ಮತ್ತೆ ಇನ್ನೊಂದು ಏನಂತಂದರೆ ಒಂದು ಅಡಿಕೆಗೆ ಹಾಕ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಅಡಿಕೆ ಮರ ಹೋಗ್ತಾ ಇದೆ, ನೆಡಬಾರ್ದು ಅಂತಂದರೆ, 1 ವರ್ಷ ಇವತ್ತು ಅಡಿಕೆ ಸಾಯುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 3 ವರ್ಷದವರೆಗಾರು ಮರ ಬೀಳೋದಿಲ್ಲ, ಅಟ್ಲೀಸ್ಟ್ ಗಟ್ಟಿ ಇರುತ್ತೆ. ಆ 3 ವರ್ಷದವರೆಗೆ ನಮಗೆ ಫಸಲು ತೆಗಿಬಹುದು. ಅದ್ರ ಜೊತೆಗೆ ನಮ್ಮ ಪೊಂಗರೆ ಅಂತ ಏನು ಹೇಳ್ತೀವಿ, ಬೋಳು ಪೊಂಗರೆ, ಅದನ್ನು ನಡ್ತಾ ಇದ್ದೀನಿ. ನಟ್ಟು ಈಗಾಗಲೇ ಸುಮಾರು ಒಂದು 50ಕ್ಕೂ ಹೆಚ್ಚು ಬೋಳು ಪೊಂಗರೆ ಇದೆ. ಅದೊಂದು 10 ಅಡಿ ಅಂದರೆ ಒಂದು ಏಣಿ ಇಟ್ಟು ಎಷ್ಟು ನಾವು ಕಡಿಬೋದು ಅಷ್ಟೊತ್ತಕ್ಕೆ ಟಾಪ್ ಹೊಡೆದು ಅದಕ್ಕೆ ಹಬ್ಬಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಅದು ಪೊಂಗರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇಳುವರಿಗೆ ಕಾಳುಮೆಣಸು ಕೊಡುತ್ತೆ. ಮತ್ತು ಇನ್ನೊಂದು ಇಲ್ಲಿ ಮನೆ ಅಂಗಳದಲ್ಲಿ ನಾನು ಕಂಬದಲ್ಲಿ ಕೂಡ ಹಾಕೊಂಡಿದ್ದೀನಿ. ಅಂದರೆ ಅದು ವೆರೈಟಿಗೋಸ್ಕರ, ಅಂದರೆ 10 ಕಂಬಗಳಲ್ಲಿ 10 ವೆರೈಟಿಗಳು. ಅದರಲ್ಲಿ ಟಾಪ್ ಶೂಟ್ ಬಂದ ತಕ್ಷಣ ಅದನ್ನು ತೆಗೆದು ತೋಟದಲ್ಲಿ ನಡುವಕ್ಕೆ. ಮತ್ತು ಯಾವ ರೀತಿ ಕ್ಲೈಮೇಟಿಗೆ ಹೊಂದಿಕೊಳ್ಳುತ್ತೆ ಅಂತ, ಅಂದರೆ ಈಗ ಬೇರೆ ಬೇರೆ ಕಾಳುಮೆಣಸುಗಳು ಒಂದೊಂದು ರೀತಿ, ಅಂದರೆ ಕೆಲವಕ್ಕೆ ಹೆಚ್ಚು ನೀರು ಬೇಕು, ಕಮ್ಮಿ ನೀರು ಬೇಕು, ಅಥವಾ ನೆರಳು, ಅದೆಲ್ಲದನ್ನು ಒಂದು ಪ್ರಾಯೋಗಿಕವಾಗಿ ನೋಡ್ಕೋತೀವಿ. ಅಂದರೆ ಯಾವ ರೀತಿ ಬರುತ್ತೆ ಅಂತ ಅದರ ಪ್ರಕಾರವಾಗಿ ಆ ಒಂದು ಸೂಕ್ತವಾದ ಜಾಗಕ್ಕೆ ನಡ್ಕೊಂಡು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಹಣ್ಣಿನ ಬೆಳೆಯನ್ನು ಕೂಡ ಬೆಳೀತಾ ಇದ್ದೀವಿ ಅಂತ. ಏನೆಲ್ಲ ಹಣ್ಣುಗಳಿವೆ? ಹಣ್ಣಿನ ಗಿಡಗಳಲ್ಲಿ ಈಗ ಮಾಮೂಲಿ ನರ್ಸಲ್ಲಿ ನಮ್ಗೆ ಏನು ಸಿಗ್ತದೆ ಆ ರೀತಿ ಒಂದು 65ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದೆ. ಹೇಳೋದಾದ್ರೆ ರಾಂಬುಟಾನ್ ಇರ್ಬೋದು, ಅಥವಾ ಹಲಸು, ಮಾವುಗಳಲ್ಲೊಂದು ಬೇರೆ ಬೇರೆ, ಬಾಳೆಯಲ್ಲೂ ಕೂಡ ವೆರೈಟಿಗಳು, ಮತ್ತು ನಮ್ಮ ಬ್ರೆಜಿಲಿಯನ್ ಗ್ರೇಪ್, ಜಬೋಟಿಕಬಾ, ರಾಂಫಲ, ಸೀತಾಫಲ, ಲಾಂಗಾನ್, ಬಾರ್ಬಡೋಸ್ ಚೆರಿ, ಕಿತ್ತಳೆ, ಕೊಡಗಿನ ಕಿತ್ತಳೆ, ಮೂಸಂಬಿ, ಚಕ್ಕೋತ, ಮತ್ತು ಸ್ವೀಟ್ ಟ್ಯಾಮ್ರಿಂಡ್, ಪೀಚ್ ಆ್ಯಪಲ್, ಅರೇಕಾ ಉನ, ಮತ್ತು ನೇರಳೆ ಹಣ್ಣಿನಲ್ಲಿ ಒಂದು 2-3 ಥರದ ವೆರೈಟಿಗಳು, ಮತ್ತು ಪೈನಾಪಲ್ನಲ್ಲಿ ಒಂದು 3 ವೆರೈಟಿಗಳಿದೆ. ಪ್ಯಾಷನ್ ಫ್ರೂಟು, ಚಿಕ್ಕೋಲು ಒಂದಷ್ಟು ವೆರೈಟಿಗಳು, ಆಮೇಲೆ ಸ್ಟಾರ್ ಫ್ರೂಟ್, ಮತ್ತು
ಸ್ವೀಟ್ ಸಂತೋಲು, ಮ್ಯಾಂಗೋಸ್ಟಿನ್, ರಾಂಬುಟಾನ್ ಒಂದು 3 ವೆರೈಟಿ, ಮತ್ತು ಈ ಥರ ಒಂದಷ್ಟು ಹಣ್ಣುಗಳನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಕಾಡು ಹಣ್ಣುಗಳು, ಅಂದರೆ ಈಗ ನಾವು ಚೂರಿ ಹಣ್ಣು ಇರ್ಬೋದು, ಮುಳ್ಕರಣಿ, ಇವತ್ತು ಮುಳ್ಳು ಅಂತೇಳಿ ಕಡಿತಾ ಇದ್ದಾರೆ, ಬಟ್ ಎಲ್ಲೂ ಇಲ್ಲ, ಅದನ್ನು ಕೂಡ ಒಂದು ಕಡೆ ಉಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಕೊಡಗಲ್ಲಿ ಸಿಗುವಂಥ ಒಂದು ಮುಳ್ಳಿನ ಹಣ್ಣು ಸಿಗುತ್ತೆ, ಕರ್ಮಂಜೆ ಹಣ್ಣು ಅಂತೇಳಿ, ಅದನ್ನು ಕೂಡ ಒಂದಷ್ಟು ಬೆಳೆಸಿದ್ದು ಮಾಡ್ತೇವೆ. ಅಂದರೆ ಈ ಒಂದು ಎಕ್ಸಾಟಿಕ್ ಫ್ರೂಟ್ಸ್ ಜೊತೆಗೆ ನಮ್ಮ ಕಾಡು ಹಣ್ಣುಗಳು ಕೂಡ ನಶಿಸಿ ಹೋಗಬಾರ್ದು ಅನ್ನೋ ರೀತಿ ಅದ್ರದ್ದು ಒಂದು ಸಪ್ರೇಟಾಗಿ ನಮ್ಮ ಮನೆ ಮೇಲೆ ಒಂದಷ್ಟು ಜಾಗ ಇದೆ, ಅದನ್ನ ಫ್ರೂಟ್ ಪಾರ್ಕ್ ಅಂತಾನೆ ಬರೀ ಹಣ್ಣುಗಳಿಗೆ ಮೀಸಲಿಟ್ಟಿದ್ದೀವಿ. ಹೈನುಗಾರಿಕೆ ಹೈನುಗಾರಿಕೆ ಕೂಡ ಇದೆ. ಈಗಾಗಲೇ ಒಂದು 3 ಹಸುಗಳಿದೆ, ಒಂದು ಊರಹಸು, ಮತ್ತೊಂದು ಅದಕ್ಕೆ ಕ್ರಾಸ್ ಮಾಡಿ ಹುಟ್ಟಿರುವಂಥ ಕರು, ಮತ್ತೊಂದು ಸಣ್ಣ ಕರು ಇದೆ. ಅದ್ರ ಜೊತೆಗೆ ಮೀನು ಸಾಕಣೆ ಕೂಡ ಇದೆ. ಒಂದು ಕೃಷಿ ಹೊಂಡದಲ್ಲಿ ಇಟ್ಟು 10x20 ಇದರಲ್ಲಿ ತಿಲಾಪಿಯಾ ಮೀನನ್ನು ಸಾಕ್ತಾ ಇದ್ದೀನಿ. ಈಗಾಗಲೇ ಒಂದು 3 ವರ್ಷ ಆಯಿತು. 500ಕ್ಕೂ ಹೆಚ್ಚು ಮೀನುಗಳಿದೆ. ಅಂದ್ರೆ ಅದು ಮಾರಾಟಕ್ಕೆ ಇಟ್ಟಿಲ್ಲ, ನಮಗೆ ಯಾರು ಬಂದಾಗ ನಾವೇ ಹಿಡ್ಕೊಂಡು ಮಾಡ್ತಾ ಇದೀವಿ. ಅದು ಇದೆ ಮೀನುಗಳು ಕೂಡ. ಏನುಂಟು ಏನಿಲ್ಲ ಅಲ್ಲ, ಎಲ್ಲವೂ ಇದೆ. ಹೌದು. ಅಂದ್ರೆ ಹೇಗಂತಂದ್ರೆ ನಮ್ಗೆ ಜಾಗ ಇರುತ್ತೆ, ಅವಕಾಶ ಇರುತ್ತೆ, ಒಂದು ಪ್ರಯೋಗ ಮಾಡೋಣ ಅಂತ ಅಷ್ಟೇ. ಯಾಕೆಂತಂದ್ರೆ ಕೃಷಿ ಭೂಮಿ ಅನ್ನುವಂಥದ್ದು ಒಂದು ಪ್ರಯೋಗ ಶಾಲೆ. ನಾವಲ್ಲಿ ದೊಡ್ಡ ಮಟ್ಟಿಗೆ ಆಗಿದ್ರು ಸಣ್ಣ ಮಟ್ಟಿಗೆ ಹಾಕಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬೆಳೆಯದೇ ಇರಬಹುದು, ಅದು ಇನ್ನೊಂದು ಪ್ರದೇಶದಲ್ಲಿ ಬೆಳಿಬಹುದು. ಅದರ ವಾತಾವರಣ, ಅದಕ್ಕೆ ಸಿಗುವಂತ ಗೊಬ್ಬರ ಸಿಕ್ಕಿದ್ರೆ ಎಲ್ಲೂ ಕೂಡ ನಾವು ಬೆಳೆಸಬಹುದು. ಅದೊಂದು ಸಣ್ಣ ಪ್ರಯೋಗ ಮಾಡ್ತಾ ಇರುವಂತ. ಮಲ್ಲಿಗೆ ಬೆಳಿತೀರಾ? ಹೌದು, ಅದು ಹೂ ಗಿಡಗಳು ಮತ್ತೆ ತರಕಾರಿ ಎಲ್ಲ ಮಿಸಸ್ ಅವರು ಇದು ಮಾಡ್ತಾರೆ. ಅದು ಇದೆ ನಮ್ಮಲ್ಲಿ. ಮಲ್ಲಿಗೆಯಲ್ಲೂ ಕೂಡ 3-4 ವೆರೈಟಿ. ತರಕಾರಿಗಳಲ್ಲಿ ಈಗ ಪಡವಲಕಾಯಿ ಇರ್ಬೋದು, ಮತ್ತೆ ನನ್ನ ಕಸಿನ್ ಒಬ್ಬರು ಆಸ್ಟ್ರೇಲಿಯಾದಿಂದ ಒಂದಷ್ಟು ಬೀಜಗಳನ್ನ ಕೊಟ್ಟಿದ್ರು, ಅದನ್ನು ಕೂಡ ಎಲ್ಲ ನಾವೀಗ ತರಕಾರಿ ಮಾಡ್ತಾ ಇದ್ವಿ. ಹಾಗೆ ಹೂ ಗಿಡಗಳು ಕೂಡ ಸುಮಾರು ಇದೆ. ಒಂದು ರೀತಿಯಲ್ಲಿ ಇದು ಪ್ರಯೋಗಶಾಲೆ ಅಲ್ವಾ? ಹೌದು ಹೌದು. ಪ್ರಿಯ ವೀಕ್ಷಕರೇ, ಕೃಷಿಕರಾಗಿರುವಂತಹ ವಿನೋದ್ ಮೂಡಗದ್ದೆ ಅವರ ಮಾತುಗಳನ್ನ ಕೇಳಿದ್ರಿ. ಈಗ ಅವರ ಫ್ಯಾಮಿಲಿ ನಮ್ಮ ಜೊತೆಗಿದ್ದಾರೆ. ಅವರ ಪತ್ನಿ, ಅಮ್ಮ, ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಜೊತೆಗಿದ್ದಾರೆ. ಮಕ್ಕಳನ್ನು ಮತ್ತು ಅಮ್ಮನನ್ನು ಪರಿಚಯ ಮಾಡಿಕೊಂಡು ನೀವು. ನನ್ನ ಅಮ್ಮ ಇವರು ಲೀಲಾವತಿ ಕುಡೆಕಲ್ಲು ಮನೆ ತಂದವರು. ನನ್ನ ಮಗಳು ನೇಸರ ಸಾಹಿತ್ಯ, ಮಗ ಛಂದಸ್ಸು ನಾಣಯ್ಯ, ಹಸ್ಬೆಂಡ್ ವಿನೋದ್ ಮೂಡಗದ್ದೆ. ಎಸ್, ಪ್ರೀತಿಕಾ ಅವರು ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡಿದವರು. ಅಂದ್ರೆ ಉಪನ್ಯಾಸಕರಾಗಿದ್ರಿ. ಈಗ ಪೂರ್ತಿ ಕೃಷಿಯಲ್ಲಿ ಪತಿಯೊಂದಿಗೆ ಖುಷಿಯಾಗಿದ್ದೀರಿ? ಹೌದು, ತುಂಬಾ ಖುಷಿಯಾಗಿದ್ದೇನೆ. ಏನ್ ಅನಿಸ್ತಾ ಇದೆ? ಒಂಥರ ಖುಷಿ ಇದೆ ಕೃಷಿಯಲ್ಲಿ. ಮತ್ತೆ ಅಂದ್ರೆ ನನಗೆ ಮೊದಲಿಂದಷ್ಟೇ ಈ ಪ್ರಕೃತಿ, ಈ ಪರಿಸರ, ಹಳ್ಳಿ ಎಲ್ಲ ತುಂಬಾನೇ ಇಷ್ಟ. ಸಿಟಿಯ ಲೈಫ್ ನಂಗೆ ಅಷ್ಟೊಂದು ಹಿಡಿಸ್ಲಿಲ್ಲ. ಮೊದಲು ನಾವು ಹೊರಗಡೆ ಇದ್ವಿ, ಆಮೇಲೆ ನಾನೇ ಹೇಳಿದೆ ನಾವು ಹಳ್ಳಿಯಲ್ಲೇ ಒಂದು ಜಾಗ ತೆಗೆದು ಇಲ್ಲೇ ಒಂದು ಸೆಟ್ಲ್ ಆಗುವಂತ ಒಂದು ಯೋಚನೆ ಮಾಡುವಂತ. ಹಾಗೆ ಅವರು ಕೂಡ ಇಷ್ಟಪಟ್ಟು, ನಾವೊಂದು ತುಂಬಾ ಇಷ್ಟಪಟ್ಟು ಈ ಜಾಗವನ್ನು ತಗೊಂಡಿದ್ದು. ಹಾಗೆ ಇಲ್ಲಿ ಸುತ್ತಮುತ್ತ ತುಂಬಾ ಜಾಗ ಇದೆ ಬೇಕಾದಷ್ಟು. ಹಾಗೆ ನಾನು ಇಲ್ಲಿ ತರಕಾರಿ, ಹೂ ಗಿಡಗಳು, ಗಾರ್ಡನಿಂಗ್ ಇವೆಲ್ಲವನ್ನು ಕೂಡ, ಮೀನು ಕೂಡ ಸಾಕ್ತಾ ಇದ್ದೇವೆ, ತಿಲೇಪಿಯಾ. ಹಾಗೆ ಇಲ್ಲಿ ತಾವರೆ, ಸ್ವಲ್ಪ ಲೋಟಸ್ ಕೂಡ ಅದನ್ನ ಮುಂದಿನ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗುವಂತ ಒಂದು ಅಭ್ಯಾಸ ಕೂಡ ಮಾಡುವಂತಿದ್ದೇನೆ. ಹಾಗೆ ಮಲ್ಲಿಗೆ ಕೂಡ. ಹಾಗೆ ಮಕ್ಕಳ ಜೊತೆಗೆ ನೆಕ್ಸ್ಟ್ ಆದ್ರೆ ಮುಂದೆಗೆ ಒಂದು ಮಕ್ಕಳು ದೊಡ್ಡದಾದ್ಮೇಲೆ ಕೆಲಸಕ್ಕೆ ಪುನಃ ಟೀಚಿಂಗ್. ಈಗ ಸಮಾನ ಅಭಿರುಚಿ ಇಬ್ಬರದಲ್ಲ, ಪತಿ ಪತ್ನಿ ಇಬ್ಬರದು ಕೂಡ ಖುಷಿ. ಅದರ ಜೊತೆಗೆ ಹೂವಿನ ಗಿಡ, ಗಾರ್ಡನಿಂಗ್ ತುಂಬಾ. ಹೌದು. ಇಲ್ಲಿ ನಾವು ಏನ್ ಕೆಲಸ ಮಾಡ್ತಾ ಇದ್ದೇವೆ, ನಾವು ದನ ಕರುಗಳು, ಹಾಗೆ ತುಂಬಾ ಜನ ಹೇಳಿದ್ರು ಇವಾಗ ದನಗಳು ಯಾಕೆ ಸಾಕ್ತೀರಾ ಈ ಟೈಮಲ್ಲಿ, ಅದು ಕೂಡ ನಿನಗೆ ಕೆಲಸಕ್ಕೆ ಹೋಗ್ಬೋದು, ಯಾಕೆ ಬೇಕು ನಿನಗೆ ದನ, ಕೊಡಿ ಅದನ್ನ ಅಂತ ಹೇಳಿದ್ರು ತುಂಬಾ ಜನ ಇದ್ರು. ಅದು ಕಷ್ಟ ಆಗತ್ತೆ ಆ ಟೈಮಲ್ಲಿ, ಬೇಡ ಅಂತ ಅನಿಸುದುಂಟು. ಆಮೇಲೆ ಬೆಳಗ್ಗೆದ್ದು ಅವುಗಳ ಮುಖ ನೋಡುವಾಗ ನಮಗೆ ಅದೊಂದು ತೃಪ್ತಿ ಆಗುವಂಥದ್ದು. ಮತ್ತೆ ನನಗೆ ಫುಲ್, ನಾನು ಫಸ್ಟ್ ಪ್ರೆಗ್ನೆಂಟ್ ಇದ್ದಾಗಿಂದಲೂ ಕೂಡ ನೆಕ್ಸ್ಟ್ ಅಮ್ಮನೇ ಫುಲ್ ಎಲ್ಲ ಸಹಕಾರ ಅಮ್ಮಂದೆ. ಅವರು ಹಾಲು ಕರೆಯೋದು, ಅಮ್ಮ ಇಲ್ದಾಗ ನಾನೇ ಹಾಲು ಕರೆಯೋದೆಲ್ಲ ಮಾಡ್ತಾ ಇದ್ದೇನೆ. ಅಂದ್ರೆ ಹುಲ್ಲು ಸೊಪ್ಪು ಎಲ್ಲ ಕೆಲಸಗಳು. ಗೊಬ್ಬರ ನಾವೀಗ ಆರ್ಗ್ಯಾನಿಕ್ ಆಗಿ ನಾವು ನೀರು ಸೌತೆನಿ ಟೈಮಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಎಲ್ಲ ನಾವು ರಾಸಾಯನಿಕ, ಅಂದ್ರೆ ನಾವು ಹಟ್ಟಿದು ಗೊಬ್ಬರನೇ ಹಾಕ್ತಿರೋದು. ಹಾಗೆ ಮತ್ತೆ ಎಲ್ಲ ತೋಟದಿಂದ ಹಿಡಿದು ಎಲ್ಲವೂ ಕೂಡ ಇವರು ನನಗೆ ಸಹಕಾರ, ತುಂಬಾನೇ ಸಪೋರ್ಟ್ ಇದ್ದಾರೆ ಎಲ್ಲದರಲ್ಲೂ ಕೂಡ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ನೆಲ್ಲೂರು ಕೆಂಬ್ರಾಜೆ ಗ್ರಾಮದ ಈ ಅಡಿಕೆ ಹಿತ್ತಿಲಿನ ಈ ಒಂದು ಪ್ರದೇಶ, ಈ ಪರಿಸರ ಅಥವಾ ಈ ಜಾಗ ಒಂದು ರೀತಿಯಲ್ಲಿ ಕೃಷಿಯ ಪ್ರಯೋಗಶಾಲೆ. ಈಗಾಗಲೇ ಈ ಇಷ್ಟು ನಿಮಿಷದ ಕಾರ್ಯಕ್ರಮದಲ್ಲಿ ಈ ಒಂದು ಜಾಗದಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೀವೇ ಸ್ವತಃ ದೃಶ್ಯಗಳ ಮೂಲಕ ನೀವು ಅನುಭವಿಸಿದ್ದೀರಿ. ಇದನ್ನು ಮಾಡಿರುವಂಥವರು ವಿನೋದ್ ಮೂಡಗದ್ದೆ ಅವರ ಮತ್ತು ಅವರ ಮನೆಯವರು. ಖಂಡಿತವಾಗಿಯೂ ಈ ಒಂದು ಪ್ರದೇಶ ಅಡಿಕೆಗೆ ಹಳದಿ ರೋಗ ಬಂದಿರುವಂಥದ್ದು. ಆ ಕಾರಣಕ್ಕೆ ಋಣಾತ್ಮಕವಾಗಿ ಎಲ್ಲರೂ ಭಾವಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅದನ್ನು ಧನಾತ್ಮಕವಾಗಿ ಅದನ್ನು ಬಳಸಿಕೊಂಡು ಹೊಸ ಉತ್ಸಾಹದೊಂದಿಗೆ ಈ ಪ್ರದೇಶದಲ್ಲಿ ವೈವಿಧ್ಯಮಯ ಕೃಷಿಯನ್ನ ಮಾಡ್ತಾ ಇರುವಂಥ ಒಂದು ಅಪೂರ್ವ
ಕೃಷಿ ತೋಟ ಈ ಮೂಡಗದ್ದೆಯವರದು. ಅವರು ಯಶಸ್ವಿ ಆಗಲಿ ಎನ್ನುವುದು ನಮ್ಮ ಆಶಯ ಕೂಡ. ನೆಲ್ಲೂರು ಕೆಂಬರಾಜೆ ಗ್ರಾಮದ ಅಡಿಕೆ ಹಿತ್ತಲಿನ ವಿನೋದ್ ಮೂಡಗದ್ದೆಯವರ ಕೃಷಿ ತೋಟದಿಂದ ಸುದ್ದಿ ಬಳಗದ ಯಶವಂತ್ ಕಾಳಮನಿ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾ ಕುಮಾರ್ ನಾಯಕ. ಸುದ್ದಿ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.